ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಸಂಕುಲ ಯುದ್ಧವು ಎಂಬ 86ನೆಯ ಅಧ್ಯಾಯಕ್ಕೆ ಸ್ವಾಗತ. ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು. ರಾಜೇಂದ್ರ, ಚಿತ್ರಸೇನನು ವಿರಥನಾದುದನ್ನು ನೋಡಿ ನಿನ್ನ ಮಗನಾದ ವಿಕರ್ಣನು ಬೇಗನೆ ಬಂದು ಅವನನ್ನು ತನ್ನ ರಥಕ್ಕೇರಿಸಿಕೊಂಡನು. ಹೀಗೆ ಈ ಸಂಕುಲ ಯುದ್ಧವು ನಡೆಯುತ್ತಿರುವಾಗ ಭೀಷ್ಮನು ಥಟ್ಟನೆ ಯುಧಿಷ್ಠಿರನನ್ನು ಎದುರಿಸಿ ಹೋದನು. ಆ ಭೀಷ್ಮನು ಬರುವ ವೇಗವನ್ನು ನೋಡಿ ಸೃಂಜಯರ ಚತುರಂಗ ಸೈನ್ಯಗಳು ಭಯದಿಂದ ನಡುಗಿ ಧರ್ಮರಾಜನು ಮೃತ್ಯುವಿನ ಮುಖದಲ್ಲಿ ಬಿದ್ದಂತೆಯೇ ಎಂದೆಣಿಸಿದರು. ಈಗಲೂ ಯುಧಿಷ್ಠಿರನು ಹೆದರದೆ ನಕುಲ ಸಹದೇವರೊಡನೆ ಭೀಷ್ಮನನ್ನು ಎದುರಿಸಿ ನಿಂತನು. 100 ಬಾಣಗಳನ್ನು ಬಿಟ್ಟು ಮೇಘವು ಸೂರ್ಯನನ್ನು ಮರೆಸುವಂತೆ ಭೀಷ್ಮನನ್ನು ಮರೆಸಿದನು. ಭೀಷ್ಮನು 100 ಬಾಣಗಳಿಂದ ಧರ್ಮರಾಜನ ಬಾಣಗಳನ್ನು ತಡೆದನು. ಭೀಷ್ಮನ ಬಾಣಗಳು ಆಕಾಶದಲ್ಲಿ ಹಕ್ಕಿಗಳಂತೆ ಎಲ್ಲೆಲ್ಲಿಯೂ ಹಾರಾಡತೊಡಗಿದವು. ಆಮೇಲೆ ಅರ್ಧ ನಿಮಿಷದೊಳಗಾಗಿ ಭೀಷ್ಮನು ತನ್ನ ಬಾಣಗಳಿಂದ ಯುಧಿಷ್ಠಿರನನ್ನು ಮುಚ್ಚಿ ಸ್ವಲ್ಪ ಹೊತ್ತಿನವರೆಗೆ ಅವನು ಯಾರ ಕಣ್ಣಿಗೂ ಬೀಳದಂತೆ ಮಾಡಿಬಿಟ್ಟನು. ಆಗಲೂ ಧರ್ಮರಾಜನು ಸರ್ಪದಂತಿರುವ ಒಂದು ನಾರಾಚವನ್ನು ಭೀಷ್ಮನ ಮೇಲೆ ಪ್ರಯೋಗಿಸಲು ಅದು ಸಮೀಪಕ್ಕೆ ಬರುವಷ್ಟರಲ್ಲಿಯೇ ಭೀಷ್ಮನು ಒಂದು ಕ್ಷುರಪ್ರದಿಂದ ತುಂಡು ಮಾಡಿ ಬೇರೆ ಬಾಣಗಳಿಂದ ಧರ್ಮರಾಜನ ರಥಾಶ್ವಗಳನ್ನೆಲ್ಲ ಕೊಂದು ಬಿಟ್ಟನು. ಒಡನೆಯೇ ಧರ್ಮರಾಜನು ನಕುಲನ ರಥವನ್ನೇರಿ ಕುಳಿತನು. ಆಗ ಭೀಷ್ಮನು ಆ ನಕುಲ ಸಹದೇವರಿಬ್ಬರನ್ನು ತನ್ನ ಬಾಣಗಳಿಂದ ಮುಚ್ಚಿದನು. ಭೀಷ್ಮನ ಬಾಣಗಳಿಂದ ನೊಂದ ತನ್ನ ತಮ್ಮಂದಿರನ್ನು ನೋಡಿ ಧರ್ಮರಾಜನಿಗೆ ಬಹಳ ಸಂಕಟ ಉಂಟಾಯಿತು. ಭೀಷ್ಮನನ್ನು ಕೊಂದು ಬಿಡಬೇಕೆಂಬ ಯೋಚನೆಯು ಹುಟ್ಟಿತು. ಆಗ ತನಗೆ ಸಹಾಯಕರಾಗಿ ಬಂದಿದ್ದ ರಾಜರನ್ನು ಕುರಿತು, ನೀವೆಲ್ಲರೂ ಸೇರಿ ಈಗಲೇ ಭೀಷ್ಮನನ್ನು ಕೊಲ್ಲುವ ಪ್ರಯತ್ನವನ್ನು ಮಾಡಿರಿ ಎಂದನು. ಒಡನೆಯೇ ಆ ರಾಜರೆಲ್ಲರೂ ತಮ್ಮ ದೊಡ್ಡ ರಥಗಳೊಡನೆ ಭೀಷ್ಮನನ್ನು ಸುತ್ತಿ ಸುತ್ತಿ ಹೊಡೆಯಲಾರಂಭಿಸಿದರು. ಹಾಗೆ ಅನೇಕ ಮಹಾರಥರ ನಡುವೆ ಸಿಕ್ಕಿಬಿದ್ದಾಗಲೂ ನಿನ್ನ ತಂದೆಯಾದ ದೇವವ್ರತನು ಅಂದರೆ ಭೀಷ್ಮನು ಧನುಸ್ಸಿನಿಂದ ಆಟವಾಡುವಂತೆಯೇ ಅನೇಕ ಮಹಾರಥರನ್ನು ಕೆಡಹುತ್ತಾ ಬಂದನು. ಆಗ ಭೀಷ್ಮನು ಜಿಂಕೆಗಳ ನಡುವೆ ಸಿಕ್ಕಿದ ನುಗ್ಗಿದ ಸಿಂಹದ ಮರಿಯಂತೆ ಕಾಣುತ್ತಿದ್ದನು. ವೀರರನ್ನು ಬೆದರಿಸುತ್ತಾ ಹೆದರಿಸುತ್ತಾ ಬಾಣಗಳಿಂದ ನೋಯಿಸುತ್ತಿದ್ದ ಆ ಭೀಷ್ಮನನ್ನು ಕಂಡು ಸಿಂಹವನ್ನು ಕಂಡ ಮೃಗಗಳಂತೆ ಪಾಂಡವರೆಲ್ಲರೂ ಹೆದರಿದರು. ವಾಯು ಸಹಾಯವುಳ್ಳ ಅಗ್ನಿಯು ಕಾಡಿನಲ್ಲಿರುವ ಪೊದೆಯನ್ನು ದಹಿಸುವಂತೆ ಅವನು ಶತ್ರು ಸೈನ್ಯವನ್ನು ದಹಿಸುತ್ತಿದ್ದನು. ಮರದಿಂದ ಪಕ್ವವಾದ ತಾಳೆಯ ಹಣ್ಣುಗಳನ್ನು ಕೆಡಹುವಂತೆ ಭೀಷ್ಮನು ರಥಿಕರ ತಲೆಗಳನ್ನು ಕೆಡಹುತ್ತಿದ್ದನು. ಕೆಳಗೆ ಬಿದ್ದ ಆ ಶಿರಸ್ಸುಗಳಿಂದ ಉಂಟಾದ ಶಬ್ದವು ಕಲ್ಲುಗಳು ಬಿದ್ದ ಶಬ್ದದಂತೆ ಕೇಳಿಸುತ್ತಿದ್ದವು. ಇಷ್ಟರಲ್ಲಿ ಎಲ್ಲಾ ಸೈನ್ಯಗಳು ಉಲ್ಲೋಲ ಕಲ್ಲೋಲವಾಗಿ ಮೊದಲಿನಿಂದ ಕ್ರಮವಿಲ್ಲದೆ ಕಲೆತು ಹೋಯಿತು. ಕಟ್ಟಿದ ವ್ಯೂಹಗಳು ಕದಲಿ ಹೋದವು. ಕ್ಷತ್ರಿಯರಲ್ಲಿ ಒಬ್ಬೊಬ್ಬನು ತನಗಿದಿರಾಗಿದ್ದವರನ್ನು ಯುದ್ಧಕ್ಕಾಗಿ ಕೂಗಿ ಕರೆಯುತ್ತಿದ್ದನು. ಶಿಖಂಡಿಯು ಪಿತಾಮಹನಾದ ಭೀಷ್ಮನನ್ನು ನೋಡಿ ನಿಲ್ಲು ನಿಲ್ಲೆಂದು ಅವನನ್ನು ಎದುರಿಸುವುದಕ್ಕಾಗಿ ಓಡಿದನು. ಆ ಶಿಖಂಡಿಯ ಮುಖವನ್ನು ಕಂಡೊಡನೆ ಭೀಷ್ಮನು ಅವನನ್ನು ಲಕ್ಷ್ಯ ಮಾಡದೆ ಮೊದಲು ಹೆಂಗಸಾಗಿದ್ದವನೆಂದುಕೊಂಡು ಯೋಚಿಸಿ ಸೃಂಜಯರಿದ್ದ ಕಡೆಗೆ ಹೋಗಿ ಅವರೊಡನೆ ಯುದ್ಧವನ್ನು ಆರಂಭಿಸಿದನು. ಆಗ ಸೃಂಜಯರು ಭೀಷ್ಮನು ಯುದ್ಧೋತ್ಸಾಹದಿಂದ ತಮ್ಮಲ್ಲಿಗೆ ಬಂದಿರುವುದನ್ನು ನೋಡಿ ಶಂಖ ಧ್ವನಿಗಳೊಡನೆ ಸಿಂಹನಾದವನ್ನು ಮಾಡಿದರು. ಇಷ್ಟರಲ್ಲಿ ಸೂರ್ಯನು ಪಶ್ಚಿಮ ದಿಕ್ಕನ್ನು ಸಮೀಪಿಸುತ್ತಿದ್ದನು. ಆಗ ರಥಿಕರು ಆನೆಗಳು ಕೈಕಲೆತು ದೊಡ್ಡ ಯುದ್ಧವನ್ನು ಆರಂಭಿಸಿದರು. ಒಂದು ಕಡೆ ದೃಷ್ಟದ್ಯುಮ್ನನು ಸಾತ್ಯಕಿಯು ಶಕ್ತಿ ತೋಮರಗಳಿಂದಲೂ ವಿವಿಧ ಶಸ್ತ್ರಗಳಿಂದಲೂ ನಿಮ್ಮವರನ್ನು ಬಡಿದು ಕೊಲ್ಲುತ್ತಿದ್ದರು. ಆಗಲೂ ನಿನ್ನವರು ಯುದ್ಧ ಧರ್ಮವನ್ನು ಯೋಚಿಸಿ ಇದ್ದ ಸ್ಥಳವನ್ನು ಬಿಟ್ಟು ಕದಲದೆ ಪ್ರತಿಪಕ್ಷದವರನ್ನು ಹೊಡೆಯುತ್ತಿದ್ದರು. ಇಷ್ಟರಲ್ಲಿಯೇ ದೃಷ್ಟದ್ಯುಮ್ನನಿಂದ ಕೊಲ್ಲಲ್ಪಡುತ್ತಿದ್ದ ನಿನ್ನ ಕಡೆಯ ಸೈನ್ಯದ ಆಕ್ರಂದನ ಧ್ವನಿಯು ಪ್ರಬಲವಾಯಿತು. ಇದನ್ನು ಕೇಳಿ ವಿಂದಾನುವಿಂದರಿಬ್ಬರು ದೃಷ್ಟದ್ಯುಮ್ನನನ್ನು ಎದುರಿಸಿ ಹೋದರು. ಮಹಾರಥರಾದ ಅವರಿಬ್ಬರು ನಿಮಿಷ ಮಾತ್ರದಲ್ಲಿ ಆ ದೃಷ್ಟದ್ಯುಮ್ನನ ಕುದುರೆಗಳನ್ನು ಕೊಂದು ಬಾಣ ವರ್ಷದಿಂದ ಅವನನ್ನು ಮುಚ್ಚಿಬಿಟ್ಟರು. ಆದರೇನು, ದೃಷ್ಟದ್ಯುಮ್ನನು ಥಟ್ಟನೆ ತನ್ನ ರಥದಿಂದ ಹಾರಿ ಸಾತ್ವಿಕೆಯ ರಥವನ್ನೇರಿ ಕುಳಿತನು. ಇಷ್ಟರಲ್ಲಿಯೇ ಧರ್ಮರಾಜನು ದೊಡ್ಡ ಸೇನೆಯೊಡನೆ ವಿಂದಾನುವಿಂದರನ್ನು ಎದುರಿಸಿ ತಡೆದನು. ಇದನ್ನು ನೋಡಿ ನಿನ್ನ ಮಗನಾದ ದುರ್ಯೋಧನನು ತನ್ನ ಸರ್ವ ಸೇನಾ ಸನ್ನಾಹದೊಡನೆ ವಿಂದಾನುವಿಂದರಿಗೆ ಬೆಂಬಲವಾಗಿ ಬಂದು ನಿಂತನು.
ಅರ್ಜುನನು ಮಹಾಕೋಪದಿಂದ ವಜ್ರಪಾಣಿಯಾದ ಇಂದ್ರನು ದೈತ್ಯರನ್ನು ಹೇಗೋ ಹಾಗೆ ಅನೇಕ ಕ್ಷತ್ರಿಯರನ್ನು ಎದುರಿಸಿ ಹೊಡೆಯುತ್ತಿದ್ದನು. ಮತ್ತೊಂದು ಕಡೆ ದ್ರೋಣನು ತನ್ನ ಬಾಣಗಳಿಂದ ಅರಳೆಯ ರಾಶಿಯನ್ನು ಅಗ್ನಿಯು ಹೇಗೋ ಹಾಗೆ ಪಾಂಚಾಲ ಸೈನ್ಯಗಳನ್ನು ಧ್ವಂಸ ಮಾಡುತ್ತಾ ಬಂದನು. ದುರ್ಯೋಧನನೇ ಮೊದಲಾದ ನಿನ್ನ ಮಕ್ಕಳೆಲ್ಲರೂ ಭೀಷ್ಮನಿಗೆ ಬೆಂಬಲವಾಗಿ ನಿಂತು ಪಾಂಡವರೊಡನೆ ಯುದ್ಧ ಮಾಡುತ್ತಿದ್ದರು. ಇಷ್ಟರಲ್ಲಿ ಸೂರ್ಯ ಬಿಂಬವು ಕೆಂಪು ಬಣ್ಣಕ್ಕೆ ತಿರುಗುತ್ತಾ ಬಂದುದನ್ನು ನೋಡಿ ನಿನ್ನ ಮಗನಾದ ದುರ್ಯೋಧನನು ತನ್ನ ಕಡೆಯವರನ್ನು ನೋಡಿ ತೊರೆ ಮಾಡಿರಿ ಎಂದನು. ಎಲ್ಲರೂ ಮತ್ತಷ್ಟು ವೀರ್ಯೋದ್ರೇಕದಿಂದ ಹೊಡೆದಾಡತೊಡಗಿದರು. ಸೂರ್ಯಾಸ್ತಮಯವಾಗಿ ಸೂರ್ಯನ ಬೆಳಕು ಮಾಸುತ್ತಾ ಬರುವಷ್ಟರಲ್ಲಿಯೇ ಆ ರಣರಂಗದಲ್ಲಿ ದೊಡ್ಡ ರಕ್ತ ನದಿಯು ಹರಿಯಲಾರಂಭಿಸಿತು. ನರಿಗಳು ಸುತ್ತಲೂ ಮುತ್ತಿಕೊಂಡವು. ಅಲ್ಲಲ್ಲಿ ಗುಳ್ಳೆ ನರಿಗಳು ಭಯಂಕರವಾದ ಅಮಂಗಳ ಧ್ವನಿಯಿಂದ ಊಳಿಡುತ್ತಿದ್ದವು. ಭೂತಗಣಗಳಿಗೆ ತೃಪ್ತಿಕರವಾದ ಭಯಂಕರ ಯುದ್ಧವು ನಡೆಯಿತು. ಮಾಂಸಾಹಾರಿಗಳಾದ ರಾಕ್ಷಸರು ಪಿಶಾಚಗಳು 100,000 ಲೆಕ್ಕದಿಂದ ಸುತ್ತಲೂ ಕಾದಿದ್ದವು. ಇಷ್ಟರಲ್ಲಿಯೇ ಅರ್ಜುನನು ಸುಶರ್ಮನೆ ಮೊದಲಾದ ಅನೇಕ ರಾಜರನ್ನು ಅವರ ಸೈನ್ಯಗಳನ್ನು ಜಯಿಸಿ ಸಂಜೆಯಾದುದರಿಂದ ತನ್ನ ಶಿಬಿರಕ್ಕೆ ಹಿಂತಿರುಗಿ ಬಿಟ್ಟನು. ಧರ್ಮರಾಜನು ನಕುಲ ಸಹದೇವರನ್ನು ಕರೆದುಕೊಂಡು ಹಿಂತಿರುಗಿದನು. ಭೀಮನು ದುರ್ಯೋಧನನೇ ಮೊದಲಾದ ರಥಿಕರನ್ನೆಲ್ಲ ಜಯಿಸಿ ಭಂಗಪಡಿಸಿ ತನ್ನ ಶಿಬಿರಕ್ಕೆ ಹೊರಟು ಬಿಟ್ಟನು. ನಿನ್ನ ಕಡೆಯಲ್ಲಿ ದುರ್ಯೋಧನನು ಭೀಷ್ಮನನ್ನು ಕರೆದುಕೊಂಡು ತನ್ನ ಶಿಬಿರಕ್ಕೆ ಹೊರಟನು. ಕೃಪ, ದ್ರೋಣ, ಅಶ್ವತ್ಥಾಮನು, ಶಲ್ಯ, ಕೃತವರ್ಮರು ತಮ್ಮ ತಮ್ಮ ಸೈನ್ಯಗಳೊಡನೆ ಹಿಂತಿರುಗಿ ಬಿಟ್ಟರು. ಸಾತ್ಯಕಿ, ದೃಷ್ಟದ್ಯುಮ್ನರು ಕೂಡ ಸೈನ್ಯಗಳೊಡನೆ ಹಿಂತಿರುಗಿದರು. ಹೀಗೆ ನಿನ್ನವರು ಹಗಲೆಲ್ಲ ಆ ಪಾಂಡವರೊಡನೆ ಯುದ್ಧ ಮಾಡಿ ರಾತ್ರಿಯಾದೊಡನೆ ತಮ್ಮ ಶಿಬಿರಕ್ಕೆ ಹೋಗಿ ಸೇರಿಕೊಂಡರು. ಪಾಂಡವರು ಕೌರವರು ತಮ್ಮ ತಮ್ಮ ಶಿಬಿರಗಳನ್ನು ಪ್ರವೇಶಿಸಿದ ಮೇಲೆ ಒಬ್ಬರನ್ನೊಬ್ಬರು ಆದರಿಸುತ್ತಾ ಸುತ್ತಲೂ ತಕ್ಕ ರಕ್ಷಣೆಗಳನ್ನು ಮಾಡಿ ಅಲ್ಲಲ್ಲಿ ಗುಲ್ಮ ಸ್ಥಾನಗಳನ್ನು ಏರ್ಪಡಿಸಿದರು. ಮೈಯಲ್ಲಿ ನಾಟಿದ್ದ ಬಾಣಗಳನ್ನೆಲ್ಲ ಕೀಳಿಸಿ ವಿವಿಧ ಜಲಗಳಿಂದ ಸ್ನಾನ ಮಾಡಿ ಸ್ವಸ್ತಿ ಕಾರ್ಯಗಳನ್ನು ನಡೆಸಿ ಒಂದಿ ಜನಗಳಿಂದ ಸ್ತುತಿಸಲ್ಪಡುತ್ತಾ ಗೀತವಾದ್ಯ ವಿನೋದಗಳೊಡನೆ ಆ ರಾತ್ರಿಯನ್ನು ಕಳೆಯಲಾರಂಭಿಸಿದರು. ಒಂದು ಮುಹೂರ್ತದೊಳಗಾಗಿ ಆ ಶಿಬಿರಗಳು ಸ್ವರ್ಗಕ್ಕೆ ಸಮಾನವಾಗಿ ಕಂಡವು. ಒಬ್ಬನಾದರೂ ಆಗ ಯುದ್ಧ ಪ್ರಸಕ್ತಿಯನ್ನು ಬಾಯಿಂದ ಎತ್ತಲಿಲ್ಲ. ಆನೆ ಕುದುರೆಗಳಿಂದ ತುಂಬಿದ ಆ ಸೈನ್ಯಗಳೆಲ್ಲವೂ ಬಹಳವಾಗಿ ಬಳಲಿ ಬಂದಿದ್ದುದರಿಂದ ಸುಖ ನಿದ್ರೆಯಲ್ಲಿ ಮಲಗಿ ನೋಡುವವರ ಕಣ್ಣಿಗೆ ಸೊಗಸನ್ನು ಬೀರುತ್ತಿತ್ತು. ಇದು 86ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.